ಅಂತರ ನನ್ನ ಜೊತೆ ಇದ್ರೆ ನನಗೇನೂ ಆಗಲ್ಲಮ್ಮ. ಅವಳಕ್ಕೆ ನನ್ನ ಜೊತೆ ಹೊರಗೆ ಬರೋದಕ್ಕೆ ಒಪ್ಕೊಂಡಿದ್ದು. ಹೋಗಿಲ್ಲ ಅಂದ್ರೆ ಅವಳು ಎಷ್ಟು ನಿಂತ್ಕೊಂಡಿರ್ತಾಳೆ ಪಾಪ. ಅಲ್ಲ ರಾಮ್, ಇವತ್ತಲ್ದ ಹೋದ್ರೆ ನಾಳೆ ಹೋಗ್ಬೋದಲ್ವಾ? ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾರಾ? ಏನ್ ಹೇಳ್ತಿದ್ಯಾ ನೀನು? ಅಂತರ ನನ್ನ ಜೀವ, ನನ್ನ ಪ್ರಾಣ ಅವಳು. ಅವಳ ವಿಷಯಕ್ಕೆ ಬಂದ್ರೆ ನಾನು ಹೇಗೆ ಮಾತಾಡ್ತೀನಿ, ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಲ್ವ ನಿಂಗೆ? ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿಲ್ವಾ ನೀನು? ಈ ಅಮ್ಮನ ಮಾತು ಕೇಳ್ತೀಯಲ್ವಾ ಪುಟ್ಟ? ಬೇಜಾರು ಮಾಡ್ಕೋಬೇಡ್ವೋ. ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಸಮಾಧಾನ ಮಾಡ್ಕೋ. ಅಂತರ ಇವತ್ತಲ್ದ ಹೋದ್ರೆ ನಾಳೆ ನಿನ್ ಜೊತೆ ಬರ್ತಾಳೋ, ಆಗ ಯಾರು ನಿನ್ನನ್ನು ತಡೆಯಕ್ ಬರೋದಿಲ್ಲ. ನಾನು ಹೇಳಿದ ಮಾತು ಕೇಳಪ್ಪ. ಅಯ್ಯೋ ನನ್ ಕಂದ, ಅಯ್ಯೋ ನನ್ ಗಂಡ ಮಗನೆ, ಎಷ್ಟ್ ಸಲಪ್ಪ ನಿಂಗ್ ಕಾಲ್ ಮಾಡೋದು? ಒಂದ್ಸಲ ನಾಟ್ ರೀಚಬಲ್, ಇನ್ನೊಂದ್ಸಲ ಸ್ವಿಚ್ ಆಫ್. ನೀನ್ ಕಾಲ್ ಮಾಡಿ ಮಾಡಿ 100% ಇದ್ ಬ್ಯಾಟ್ರಿ 50% ಬಂದಿದೆ ಗೊತ್ತಾ? ಸಾರಿ ಮೇಡಮ್, ಅದು ಫೋನು ಫ್ಲೈಟ್ ಮೋಡ್ ಹೋಗಿತ್ತು, ಆಮೇಲೆ ನೋಡಿ ಆನ್ ಮಾಡಿದೆ. ಸಾರಿ ಮೇಡಮ್. ಪರವಾಗಿಲ್ಲ ಬಿಡಪ್ಪ, ಅಂತೂ ಬಂದ್ಯಲ್ಲ. ನೀನ್ ಎಲ್ಲಿ ಬರೋದಿಲ್ವೋ, ಎಲ್ಲಿ ನಿನ್ ತಂಗಿ ಜೀವನ ಸರಿ ಹೋಗಲ್ವೋ ಅಂತ ಹೆದ್ರಿದೆ. ಅಂತೂ ಈ ಅಮ್ಮನ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ಮಾತುಳ್ಸ್ಕೊಂಡ್ಬಿಟ್ಟೆ. ಮೇಡಮ್ ದಯವಿಟ್ಟು ಹೊಳ್ಬೇಡಿ ಮೇಡಮ್, ನೀವತ್ರೆ ನನ್ಗೂ ಅಳು ಬರುತ್ತೆ. ಆಯ್ತಪ್ಪ, ಎಲ್ಲ ನಾನು ಹೇಳ್ದಂಗೆ ಕೇಳಿ ಅಂತರ ಮುಂದೆ ಎಲ್ಲಾನು ಹೇಳ್ಬಿಟ್ರೆ ನಾನು ಈ ಜೀವನದಲ್ಲೇ ಅಳಲ್ಲಪ್ಪ. ಮೇಡಮ್, ನಿಮ್ಮ ಮಗಳ ಜೀವನ ಇವತ್ತು ಸರಿ ಹೋಗುತ್ತೆ. ನಾವಿದ್ದೀವಿ, ಬನ್ನಿ ಕಾರ್ ಹತ್ತಿ. ಮತ್ತೆ ಗಾಯ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಇರಿ. ದುರ್ಗಾ ಬೇಡ, ಅಮ್ಮ ಫಸ್ಟ್ ಏಡ್ ಮಾಡಿದ್ದಾರೆ. ಡಾಕ್ಟರ್ ಬರೋ ಅವಶ್ಯಕತೆ ಇಲ್ಲ. ಅಷ್ಟು ಸೀರಿಯಸ್ ಆಗಿ ಏನಾಗಿಲ್ಲ. ಆದ್ರೂ ಬ್ಯಾಂಡೇಜ್ ಹಾಕಿದ್ದಾರೆ. ನಿಮಗ್ ಸಣ್ಣ ನೋವಾದ್ರೂ ಇಡೀ ಮನೆನೇ ಹೇಳತ್ತೆ ಏಜೆ. ಪ್ಲೀಸ್ ನೊಂದ್ಕೋಬೇಡಿ. ಇವತ್ತು ಮನೆಯಿಂದ ಆಚೆ ಹೋದ್ರೆ ಕಂಟಕ ಇದೆ ಅಂತ ನಾನೇ ಅವನನ್ನು ತಡೆದೆ. ಆದ್ರೆ ನೋಡು, ಮನೆಯೊಳಗಿದ್ರು ಹೀಗೆ ಗಾಯ ಆಗೋಗಿದೆ. ಏನೋ ಸದ್ಯ ದೊಡ್ಡದಾಗ ಆಗ್ಬೋದಾಗಿತ್ತು ಅಂದ್ರೆ ಸಣ್ಣದ್ರಲ್ಲೇ ಮುಗೀತು. ಇದಕ್ಕೆಲ್ಲ ನಾನೇ ಕಾರಣ. ಪ್ಲೀಸ್, ಯಾಕೆ ಈ ಥರ ಹೇಳ್ತೀಯ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ಅಲ್ಲ ನಾನು. ನನಗೆ ಗೊತ್ತಮ್ಮ, ನೀನು ನನ್ನ ಒಳ್ಳೇದಕ್ಕೆ ಹೇಳ್ತೀಯ. ನೀನು ಹೀಗೆಲ್ಲ ಯೋಚನೆ ಮಾಡ್ಬೇಡ. ನನಗೆ ಯಾವ ಬೇಜಾರು ಇಲ್ಲ ನಿನ್ನ ಮೇಲೆ. ಹೌದು ಅಜ್ಜಿ, ಏಜೆ ಹೇಳ್ತಿದಾರಲ್ಲ, ಪ್ಲೀಸ್ ನೊಂದ್ಕೋಬೇಡಿ. ನಾವು ಅವ್ರನ್ನ ನೋಡ್ಕೋತೀವಿ ಅಲ್ವಾ ಅಕ್ಕ? ಹಾ, ಸರಿ ರಾಮ್, ಹುಷಾರು. ಆದರೂ ಇನ್ನೂ ಒಂದ್ಸತಿ ಹೇಳ್ತೀನಿ, ನೀನು ಇವತ್ತೆಲ್ಲೂ ಹೋಗ್ಬೇಡ, ಮನೇಲೇ ಇರು. ಸರಿಮ್ಮ. ಅಮ್ಮ, ಅದನ್ನು ನಾನು ನೋಡ್ಕೊಳ್ತೀನಿ. ನೀವು ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಮಗನ ಜವಾಬ್ದಾರಿ ನಂದು. ಸರಿಮ್ಮ, ಹುಷಾರು. ಥ್ಯಾಂಕ್ಸ್ ಅಂತರ. ಯಾಕೆ? ನಾನು ನೋಡ್ಕೋತೀನಿ ಅಂತ ಅಮ್ಮ ಹತ್ರ ಹೇಳಿದ್ದಕ್ಕೆ. ಇದು ಬರೀ ಮಾತಲ್ಲ, ಮನಸ್ಸಿಂದ ಹೇಳ್ತಿರೋದು. ಈ ಗಾಯ ನಿಮಗೆ ಚಿಕ್ಕದೇ ಆಗಿರ್ಬೋದು, ಆದರೆ ಅದು ನೋವು ಕೊಡುತ್ತಲ್ವಾ? ಆ ನೋವಿಗೆ ನಾನೇ ಕಾರಣ ತಾನೆ. ನನ್ನ ಜೊತೆ ಹೊರಗಡೆ ಹೋಗಕ್ಕಾಗ್ಲಿಲ್ಲ ಅಂತ ತಾನೆ ನೀವು ಹೀಗೆಲ್ಲ ಮಾಡ್ಕೊಂಡಿದ್ದು. ಸೊ ನನಗೆ ಆ ಗಿಲ್ಟ್ ಕಾಡ್ತಿದೆ. ಅದಕ್ಕೆ
ಈ ಗಾಯ ವಾಸಿ ಆಗೋವರೆಗೂ ನಾನೇ ನಿಮ್ಮನ್ನು ನೋಡ್ಕೋತೀನಿ. ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತರ? ಯಾಕೆ? ನನಗೆ ಹೀಗಾಗಿದ್ದಿದ್ರೆ ನೀವು ನನ್ನನ್ನು ನೋಡ್ಕೊಳ್ತಿರ್ಲಿಲ್ವಾ? ಇದು ಹಾಗೆ. ಈಗ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ನೀವು ಹೊರಗಡೆ ಮಾತ್ರ ತುಂಬ ಸ್ಟ್ರಿಕ್ಟು, ಸ್ಟ್ರಾಂಗು ಎಲ್ಲ. ಆದರೆ ನಿಮ್ಮೊಳಗೆ ಒಂದು ಮಗು ಮನಸ್ಸಿದೆ. ನೀವು ಇಷ್ಟೊಂದು ಸೆನ್ಸಿಟಿವ್ ಅಂತ ನನಗಿವತ್ತೇ ಗೊತ್ತಾಗಿತ್ತು. ಆ್ಯಕ್ಚುಲಿ ಮನುಷ್ಯ ಅಂದರೆ ನಿಮ್ಮ ಹಾಗೆ ಇರಬೇಕು. ನೋಡಿ, ಅಮ್ಮ ಹೇಳಿದಾರ ತಾನೆ ನೀವು ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ. ನಿಮ್ಗೇನೇ ಬೇಕು ಅಂದ್ರೂ ನನ್ನನ್ನೇ ಕೇಳಬೇಕು. ಅರ್ಥ ಆಯ್ತಾ? ಓಕೆ, ಅರ್ಥ ಆಗುತ್ತೆ. ಆದರೆ ನೀವು ಹೇಳಿದ್ಕೆಲ್ಲ ನಾವು ಹೇಗೆ ಒಪ್ಕೊಳಕ್ಕಾಗುತ್ತೆ ಮೇಡಮ್? ಯಾಕ್ರಪ್ಪ, ನಾನು ಈಗೇನ್ ಮಾಡ್ದೆ ಅಂತ ಹೀಗೆ ಹೇಳ್ತಾ ಇದ್ದೀರಾ? ಮೇಡಮ್, ಈ ಮನೆ ಬಗ್ಗೆ ನಾವು ತುಂಬ ಕೇಳಿದ್ದೀವಿ. ನಾವು ಬಂದು ಇರೋ ಸತ್ಯನ ಹೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ, ಓಕೆ. ಆದರೆ ಇನ್ನೊಬ್ರಿಗೆ ತೊಂದರೆ ಆದರೆ ಅದಕ್ಕೆ ನಾವು ಕಾರಣ ಆಗ್ಬೇಕಾ ಮೇಡಮ್? ಅದಕ್ಕೆ ನೀವು ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ ಹೇಳಿದೆ. ನಾನೇನ್ ಸುಳ್ಳು ಹೇಳು ಅನ್ನ, ನಿಜ ಹೇಳಿ ಅಂತ ತಾನೇ ಹೇಳಿದ್ದು. ನನ್ನ ಕಣ್ಣಾರ ನನ್ನ ಅಳಿಯ ನನ್ನ ಮಗಳಿಗೆ ತಾಳಿ ಕಟ್ಟದೆ ಹಸೆ ಮನೆ ಮೇಲೆ ಬಿಟ್ಟು ಹೋದಾಗ ತಾಯಿಯಾಗಿ ನನಗೆ ಎಷ್ಟು ನೋವಾಗಿರ್ಬೇಡ. ಆಯ್ತಪ್ಪ, ಆಯ್ತು, ನೀವೇನು ಹೇಳ್ಬೇಡಿ. ನನ್ನ ಮಗಳನ್ನ ಬಾವಿಗೆ ತಳ್ಳಿ ನಾನು ವಿಷ ಕುಡಿದು ಬಾವಿಗೆ ಹಾರ್ತೀನಿ. ನಮ್ಮಿಬ್ರು ಸಾವಿಗೆ ನೀವಿಬ್ರೇ ಕಾರಣ ಆಗಿರ್ತೀರ, ನೆನ್ಪಿಟ್ಕೊಳ್ಳಿ. ಮೇಡಮ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಈ ಮನೆ ಬಗ್ಗೆ, ಈ ಮನೇಲಿರೋ ಜನದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅದಕ್ಕೋಸ್ಕರ ಹಾಗೆ ಹೇಳಿದೆ ಮೇಡಮ್. ನೀವು ಹೇಗೆ ಹೇಳ್ತೀರೋ ನಾವು ಹಾಗೆ ಕೇಳ್ತೀವಿ. ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಬೇಡಿ ಮೇಡಮ್. ನೀವು ಕರೆಯೋ ತನಕ ನಾವು ಇಲ್ಲೇ ಇರ್ತೀವಿ ಮೇಡಮ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನಾನು ಬಂದು ಕರಿತೀನಿ. ಎಮೋಷ್ನಲ್ಲಿಂದ ಏನು ಬೇಕಾದರೂ ಹೊಡಿಬೋದು, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದನ್ನೇ ಅಸ್ತ್ರ ಮಾಡ್ಕೊಳ್ತೀನಿ ನಾನು. ಅಂತ್ರ ಅಂತ್ರ ಅಯ್ಯೋ, ಕೌಸಲ್ಯ ಅವ್ರು ಬಂದೇ ಬಿಟ್ರು. ಪ್ರೇಮ್, ಅಂತ್ರ ಅದಕ್ಕೆ ನಾನು ಹೇಳಿದಿಲ್ವಾ ಕೌಸಲ್ಯ ಬರ್ತಾರೆ ಅಂತ? ಬಂದೇ ಬಿಟ್ರು. ಏನ್ ಮಾಡೋದೀಗ? ಅಂತರ ಅಂತ ಬೇರೆ ಕೂಗ್ತಿದ್ದಾರೆ. ಅಂತರ ಬಂದ್ಬಿಟ್ರೆ ಏನ್ ಗತಿ? ಅದಕ್ಕೆ ನೀವು ಟೆನ್ಷನ್ ಆಗಬೇಡಿ. ನಾನು ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ, ಟ್ರೈ ಮಾಡ್ತೀನಿ. ನೀವೇ ನೋಡ್ತಿದ್ದೀರಲ್ಲ, ಅವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಲೀಲಾ ಅವರು ಈ ಥರ ಕಷ್ಟ ಅಂತ ಕೂತಿದ್ರೆ ನಮ್ಮ ಮನೆ ಹೀಗಿರ್ತಿರ್ಲಿಲ್ಲ. ಅದೇನು ಅಂತ ನಾನು ನೋಡ್ತೀನಿ. ಅಲ್ಲೇ ಓಹೋ, ಕೌಸಲ್ಯ ಅವರೇ ನಮಸ್ತೆ, ಹೇಗಿದ್ದೀರಾ? ಆರಾಮ? ಕೂತ್ಕೊಳ್ಳಿ. ಇವನೇನು ಯಾವತ್ತೂ ಇಲ್ಲದೆ ಇರೋನು ಇವತ್ತು ಬಂದು ನನ್ನನ್ನು ಮಾತಾಡಿಸ್ತಾ ಇದ್ದಾನಲ್ಲ? ಕೌಸಲ್ಯ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ. ಇಲ್ಲಪ್ಪ, ನಂಗೆ ಕೆಲಸ ಇದೆ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ್ರನ ಹತ್ರ. ನಾನು ಅವ್ರನ್ನ ಕರಿತೀನಿ, ನೀವು ಮೊದಲು ಕೂತ್ಕೊಳ್ಳಿ. ಅಯ್ಯೋ, ಕೂತ್ಕೊಳ್ಳಿ ಕೌಸಲ್ಯ ಅವರೇ. ನಿಮ್ಮಂಥವ್ರ ಮನೆ ಬಂದಿರುವಾಗ ಕೂರ್ಸಿ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಿ. ಕೌಸಲ್ಯ ಅವರೇ, ಬಿಸಿಲಲ್ಲಿ ಬೇರೆ ಬಂದಿದ್ದೀರಾ, ಕುಡಿಯಕ್ಕೆ ಏನ್ ತಗೋತೀರಾ? ಅಯ್ಯೋ, ಏನು ಬೇಡ, ಮೊದಲು ಅಂತ್ರನ ಕರೀರಿ. ಅಯ್ಯೋ, ನಿಮ್ಮಂಥವ್ರ ಮನೆಗೆ ಬಂದಿರೋವಾಗ ಕೂರ್ಸಿ ಕುಡಿಯೋಕ್ಕೇನು ಕೊಡದಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅದು ಅಲ್ಲದೆ ಬಿಸಿಲಲ್ಲಿ ಬೇರೆ ಬಂದಿದ್ದೀರಾ, ಕೋಲ್ಡಾಗ ಏನಾದ್ರು ತರಿಸ್ಬಿಡ್ತೀನಿ ರೀ. ಕುಡ್ದಿದ ತಕ್ಷಣ ನಿಮ್ಗೆ ಬಂದಿರೋ ಆಯಾಸ ಎಲ್ಲ ಹೋಗಿ ತಂಪಾಗ್ಬಿಡ್ಬೇಕು. ಒಂದು 5 ನಿಮಿಷ ಇರಿ, ಬರ್ತೀನಿ. ಹಾ, ಪರವಾಗಿಲ್ವೇ? ನನ್ನ ನೋಡಿದ್ರೆ ಈ ಲೆವೆಲ್ಗೆ ಭಯ ಇದೆಯಲ್ಲ? ಕೌಸಲ್ಯ ಇನ್ ಲೆವೆಲ್ ಅಂದ್ರೆ ಇದೇ ಕಡೆ. ಇನ್ಫ್ಯಾಕ್ಟ್ ಈಗಲೂ ಕೂಡ ಆ ನೋವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ. ಈ ಕ್ಷಣ ನಾನು ನಿಮ್ಗೊಂದು ನಿಜ ಹೇಳ್ತೀನಿ. ನಿಮ್ಗೇನಾದರೂ ನೋವಾದರೆ ನನಗೆ ತುಂಬ ಬೇಜಾರಾಗುತ್ತೆ. ಆ ನಿಮ್ಮ ನೋವಿಗೆ ನಾನು ಕಾರಣ ಅಂತ ಅನ್ಸಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ನನಗೂ ಅಷ್ಟೇ ನೋವಾಗುತ್ತೆ. ನಿಮ್ಗಾಗಿರೋ ಗಾಯ ಚಿಕ್ಕದೋ ದೊಡ್ಡದೋ ನನಗೆ ಗೊತ್ತಿಲ್ಲ. ಕೈಗಾಗಿರೋ ಗಾಯ, ಮನ್ಸ್ಗಾಗಿರೋ ನೋವು, ಈ ಎರಡೂ ಹೋಗೋವರೆಗೂ ನಾನು ನಿಮ್ಮ ಜೊತೆಗಿದ್ದು ನೋಡ್ಕೋತೀನಿ.
ಅಕ್ಕ ನಿಮ್ಗೇನಾದ್ರು ಲೀಲಾ, ಅಭಿನ ನಾನೇ ನೋಡ್ಕೋಬೇಕು. ಅದು ನನ್ನ ಜವಾಬ್ದಾರಿ. ನೀನು ಹೋಗು. ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತಿದ್ಯಲ್ಲ ಲೀಲಾ, ಹೋಗು. ಅಭಿ, ನೀವು ನನ್ನನ್ನು ಕೇಳದೆ ಎಲ್ಲೂ ಹೋಗೋ ಹಾಗಿಲ್ಲ. ಓಕೆ, ನೀ ಹೀಗೆ ಹೇಳಿದ್ರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ಇದ್ಬಿಡ್ತೀನಿ ನಾನು. ಅಭಿ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ಪ್ರೀತಿನ ಸಂಭ್ರಮಿಸ್ತಿದ್ದೀರಾ, ನಿಮ್ಮೆದುರು ಕೂತಿರೋಳ ಬಗ್ಗೆ ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದೀರಾ. ಆದ್ರೆ ನಾನು ಇಲ್ಲಿವರೆಗೂ ಯಾವುದಕ್ಕೂ ನಿಮ್ಗೆ ಉತ್ತರ ಕೊಟ್ಟಿಲ್ಲ. ಒಂದೇ ಒಂದ್ಸಲ ನಾನು ನಿಮ್ಗೆ ಯಾವುದಕ್ಕೂ ಪ್ರತಿಕ್ರಿಯೆನೂ ಕೊಟ್ಟಿಲ್ಲ. ಬೇಜಾರಾಗಲ್ವಾ? ಕಲ್ಲಿನ ಮೇಲೆ ಮಳೆ ಸುರಿದಾಗೆ ಪ್ರೀತಿ ವೇಸ್ಟ್ ಆಗ್ತಿದೆ ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಅಥವಾ ಪ್ರತಿಕ್ರಿಯೆನೇ ಇಲ್ದೇ ಇರೋ ಈ ಪ್ರೀತಿ ಬೇಡವೇ ಬೇಡಪ್ಪ, ಸಾಕು, ಏನಾದರೂ ಡಿಸಿಷನ್ ತಗೊಂಡ್ಬಿಡೋಣ ಅಂತ ಅನ್ಸಿಲ್ವಾ? ಎಷ್ಟೋ ವರ್ಷದಿಂದ ಬರೀ ನಿನ್ನ ಫೋಟೋ ಮುಂದೆ ಮಾತಾಡ್ಕೊಂಡು ಕರೆದ್ಬಿಟ್ಟಿದ್ದೀನಿ. ನಾನು ಯಾವತ್ತೂ ಅದರಿಂದ ಒಂದು ಉತ್ತರನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಥವಾ ರಿಯಾಕ್ಷನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನೊಳಗೆ ಆ ಹುಟ್ಟಿದ ಭಾವನೆ ಅಂಶಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೆ ಅಷ್ಟೇ. ಅದನ್ನು ಬಿಟ್ಟು ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಅಭಿ, ನನಗಿದಕ್ಕೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ನಿಮ್ಮ ಗುಣಕ್ಕೆ, ಈ ಪ್ರೀತಿಗೆ ನನಗೆ ಮಾತೇ ಬರ್ತಿಲ್ಲ. ಏನಾಯ್ತು ನಿಮ್ಗೆ? ಏನಿಲ್ಲ, ಚಿಕ್ಕ ಗಾಯ ಅಷ್ಟೇ. ನೋಡಿದ್ರ ಕರಳು ಅಂದ್ರೆ ಸುಮ್ಮನೆ ಅಂತಾರ? ನಾನ್ ಮನೇಲಿದ್ರು ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರೋ ಹಾಗೆ ಮಾಡ್ಬಿಟ್ಟಿದೆ ಅಂದ್ರೆ ಸಂಬಂಧ ಅಂದ್ರೆ ಇದೆ ಅಲ್ವಾ? ನಿಮ್ಗಾಗಿರೋ ಗಾಯ ಚಿಕ್ಕದೇ ಇರ್ಬೋದು, ಆದ್ರೆ ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನಮ್ ಕಣ್ಣಲ್ಲಿ ರಕ್ತನೇ ಬರುತ್ತೆ. ದೇವ್ರೆ, ಯಾಕಪ್ಪ ಇಂಥ ಒಳ್ಳೆ ಮನುಷ್ಯನಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ನೋಡಿ ಆಂಟಿ, ಒಬ್ರಿಗೆ ಸಂಬಂಧ ಇದ್ದು ಮತ್ತೊಬ್ರಿಗೆ ನೋವಾಗ್ತಿದೆ ಅಂದ್ರೆ ಬಂದು ನೋಡಲ್ಲ. ಅಂಥದ್ರಲ್ಲಿ ನಿಮಗ್ ಸಂಬಂಧನೇ ಇಲ್ಲ, ಆದ್ರೂ ಎಷ್ಟೊಂದು ನೊಂದ್ಕೋತಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್. ಯಾರು ಹೇಳಿದ್ದು ಸಂಬಂಧ ಇಲ್ಲ ಅಂತ? ಎಲ್ಲ ಹೇಳ್ತೀನಿ. ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, ಬನ್ನಿ. ಏನ್ ಹೇಳಿ ಆಂಟಿ? ಅವ್ರನ್ನ ಮೀಟ್ ಮಾಡಿ ತುಂಬಾ ದಿನ ಆಯ್ತು ಅಂದ್ರಲ್ಲ, ಲಾಸ್ಟ್ ಯಾವಾಗ ಮೀಟ್ ಮಾಡಿದಂತ ನೆನ್ಪು ಮಾಡ್ಕೊಳ್ಳಿ. ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದ್ರಾ? ನಾಮಕರಣ, ನಿಶ್ಚಿತಾರ್ಥ, ಬರ್ತ್ಡೇ ಅಥವಾ ಮದ್ವೆ? ಮದ್ವೆ ಇಲ್ಲ. ಅಕ್ಕ, ನೀವು ಮೊದಲೇ ಈವೆಂಟ್ ಆರ್ಗನೈಸ್ ಮಾಡೋರು, ಯಾವ್ದಾವ್ದೋ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ. ಯಾವ ಫಂಕ್ಷನ್ ಅಂತ ಇವಾಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಜೆ ಆಗೋಗುತ್ತೆ. ಪ್ಲೀಸ್, ಏಜ್ ಅವರು ಒಬ್ಬರೇ ಇದ್ದಾರೆ, ಅಲ್ಲಿ ಹೋಗಿ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಓ ಹೌದಾ?
ಹೌದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ನಾನಿನ್ ಬರ್ತೀನಿ. ನನ್ನನ್ನು ಹುಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು. ಅಮ್ಮ ಲಕ್ಷ್ಮಿ, ಲೀಲಾ ಈ ಮನೇಲಿ ಇರೋವರೆಗೂ ಈ ಮನೆಗೆ ಯಾವ ಕೆಟ್ಟದೂ ಆಗೋದಿಲ್ಲ. ನಡಿ, ಒಳಗೆ ಹೋಗೋಣ. ಮಿಸ್ ಆಗಿದ್ದಿದ್ರೆ ಇವತ್ ಮನೆನೇ ಒಡೆದೋಗ್ತಿತ್ತು. ಅಂತರ ಅತ್ತೆ ಏನ್ ರಿಯಾಕ್ಟ್ ಮಾಡ್ತಿದ್ರು ಅಂತ ಯಾರು ಗೆಸ್ಟು ಮಾಡಕ್ಕಾಗ್ತಿರ್ಲಿಲ್ಲ. ಲೀಲಾ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋಳಲ್ಲ ಸರು. ಅದಕ್ಕೆ ಅವಳ ಜೊತೆಗೆ ಯುದ್ಧ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗೋದು. ಈಗ ಸದ್ಯಕ್ಕೆ ಆಟ ಮುಗ್ದಿದೆ. ಬಾ. ಅಲ್ಲ ಕಣೆ, ಅಮ್ಮ, ಇನ್ನೊಂದು ಮಾತಾಡ್ಬೇಡ ನೀನು. ಅಂತವ್ರ ಮನೆಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಗತ್ಯ ಬಿದ್ರೆ ನನ್ ಸ್ವಂತದವ್ರನ್ನ ನಾನು ಕೇರ್ ಮಾಡಲ್ಲ. ಅಮ್ಮ, ಇನ್ಯಾವುದೇ ಕಾರಣಕ್ಕೂ ಏಜೆ ಮತ್ತೆ ಅಂತರಾಕನ್ ಮಧ್ಯ ಬರ್ಬೇಡ. ನಿನ್ ಮನೆಗೆ ಹೋಗು. ನಿನ್ ಹತ್ರ ಈ ರೀತಿ ಮಾತಾಡಕ್ಕೆ ನಂಗೆ ತುಂಬಾ ನೋವಾಗ್ತಿದೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ಇನ್ ಅಂತರಾಕ ಮತ್ತೆ ಏಜೆನ ಯಾವುದೇ ಕಾರಣಕ್ಕೆ ದೂರ ಮಾಡಕ್ ಏನೇ ನಾಟಕ ಮಾಡಿದ್ರು ನಿನ್ ಮೊದಲು ನನ್ನನ್ನು ದಾಟ್ ಹೋಗ್ಬೇಕು. ನೆನ್ಪಿಡ್ಕೊ ಪ್ಲೀಸ್. ಈ ವಿಷಯನ ನಂಗೆ ಮುಂದುವರ್ಸಕ್ಕೆ ಒಂಚೂರು ಇಷ್ಟ ಇಲ್ಲ. ಹಾ, ನಾನು ಚೆನ್ನಾಗಿದ್ದೀನಮ್ಮ. ಅದು ಒಂದು ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ ಟೈಮ್ ಆಗಿಲ್ಲ. ಪುರ್ಸೊತ್ ಮಾಡ್ಕೊಂಡು ಬರ್ತೀನಮ್ಮ. ಸರಿ ಅಪ್ಪಾಜಿ. ಅಪ್ಪಾಜಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಲೇಬೇಕು. ನೀವು ಲೀಲಾನ ಎಷ್ಟು ಚೆನ್ನಾಗಿ ಬೆಳೆಸಿದೀರ ಅಂದ್ರೆ ನನಗೆ ಅವಳು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವಳ ಮನಸ್ಸು ಇಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಕಾರಣ ನೀವು ಕೊಟ್ಟಿರೋಂಥ ಸಂಸ್ಕಾರ. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ನಮ್ಮ ಕೈಲಿ ಏನಿದೆ ಅಮ್ಮ, ಅಪ್ಪ ಅಮ್ಮ ಅನಿಸ್ಕೊಂಡವರು ಸಂಸ್ಕಾರನ ಕೊಡ್ತಾರೆ. ಆದ್ರೆ ಅದನ್ನ ಮನಸ್ಸಿಗೆ ಹಾಕೊಂಡು ಬೆಳೆಯೋರು ಇರಬೇಕು ಅಷ್ಟೇ. ಹೌದಪ್ಪಾಜಿ, ನೀವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಹಾಗೆ ಇನ್ನೊಂದು ವಿಚಾರ, ನೀವು ಲೀಲಾ ಬಗ್ಗೆ ಏನೂ ಯೋಚನೆ ಮಾಡಕ್ ಹೋಗ್ಬೇಡಿ. ನನಗಂತೂ ಲೀಲಾನ ಒಂದು ನಿಮಿಷನೂ ಬಿಟ್ಟಿರೋಕ್ಕಾಗ್ತಿಲ್ಲ. ಅವಳನ್ನ ನಾವಿಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಡೋಂಟ್ ವರಿ ಅಪ್ಪಾಜಿ, ಓಕೆನಾ? ನೀನಿಷ್ಟು ಧೈರ್ಯ ಕೊಟ್ರೆ ನಾನು ನೆಮ್ಮದಿಯಾಗಿರ್ಬೋದಮ್ಮ. ಸರಿ ಅಪ್ಪಾಜಿ, ನಾನು ಫೋನ್ ಲೀಲಾ ಕೊಡ್ತೀನಿ. ಬಾಯ್. ಹಾ ಅಪ್ಪ, ನಾನು ಆಮೇಲೆ ಮಾಡ್ತೀನಿ. ಹುಷಾರು ಮರಿ. ಬಾಯ್. ನೋಡಿಪ್ಪ, ಇಷ್ಟೊತ್ತಲ್ಲಿ ಕರೆಸ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಮನೇಲಿ ಸಮಸ್ಯೆ ಮೇಲೆ ಸಮಸ್ಯೆ ತಾಂಡವಾಡ್ತಾ ಇದೆ, ಅದಕ್ಕೆ ನಿಮ್ಮನ್ನು ಕರೆಸ್ಬೇಕಾಯ್ತು. ಪರವಾಗಿಲ್ಲಮ್ಮ, ನಿಮ್ಮ ಸಂಕಟ ನೋಡೋಕ್ಕಾಗದೆ ನಾನೇ ಬರೋಣ ಅಂತ ಇದ್ದೆ. ನೀವೇನು ಹೆದರ್ಕೋಬೇಡಿಮ್ಮ, ನಾ ಬಂದಿದ್ದೀನಲ್ಲ, ಇನ್ನು ಸೂಕ್ತ ಪರಿಹಾರ ಕೊಡ್ತೀನಿ. ಅಕ್ಕ, ಪರಿಹಾರ ಏನು ಅಂತ ನಮ್ಮನ್ನು ಕೇಳಿದಿದ್ರೆ ನಾವೇ ಹೇಳ್ತಿರ್ಲಿಲ್ವಾ? ಈ ಮನೆಗೆ ಆ ಲೀಲಾನೇ ದೊಡ್ಡ ದರಿದ್ರ. ಅವಳು ಆಚೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನೇ ಹೇಳ್ತಿದ್ದೆ. ಶತ್ರುಗಳ ಮೇಲೆ ರೇಗಾಡಿ ಕೂಗಾಡಿ ನಮ್ಮ ಶಕ್ತಿನ ಹಾಳು ಮಾಡ್ಕೋಬಾರ್ದು ಸರು. ಬರೋ ಕೋಪನೆಲ್ಲ ಆಗಬೇಕಾಗಿರೋ ಕೆಲಸದ ಮೇಲೆ ಹಾಕಿದ್ರೆ ನಾವು ಏನು ಅನ್ಕೊಂಡಿದೀವೋ ಅದು ಯಾವುದೇ ತಡೆ ಇಲ್ಲದೆ ಆಗುತ್ತೆ. ಸಮಾಧಾನ ಮುಖ್ಯ. ಒಂದು ವ್ರತ ಇದೆ ಅಂತ ಹೇಳ್ತಿದ್ರಿ, ಅದೇನು ಅಂತ ಹೇಳ್ಬಿಟ್ರೆ ಅದ್ರ ಪ್ರಕಾರನೇ ಎಲ್ಲ ವ್ಯವಸ್ಥೆನೂ ಮಾಡಿಸ್ಬಿಡ್ತೀನಿ. ಇದೇ ತಾಯಿ, ಒಂದು ವ್ರತ ಇದೆ,
ಹೆಣ್ಮಕ್ಕಳು ತನ್ನ ಗಂಡನ ಶ್ರೇಯೋಭಿವೃದ್ಧಿಗೆ, ಅವನ ಸರ್ವತೋಮುಖ ಬೆಳವಣಿಗೆಗೆ, ಆಯುಸ್ಸು ವೃದ್ಧಿಗೆ ಮತ್ತು ಕಂಟಕ ನಿವಾರಣೆಗೆ ಒಂದು ವ್ರತ ಇದೆ. ಅದನ್ನ ವಟಸಾವಿತ್ರಿ ವ್ರತ ಅಂತ ಕರೀತಾರೆ. ನಿಮ್ ಸೊಸೆ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಅರಳಿ ಮರಕ್ಕೆ ಹಳದಿ ಬಣ್ಣದ ದಾರಾನ್ನ 7 ಸುತ್ತು ಸುತ್ತಿ ಆ ಮರಕ್ಕೆ ಪೂಜೆ ಮಾಡ್ಬೇಕಮ್ಮ. ನಿಮ್ಮ ಮಗನ ಜಾತಕದಲ್ಲಿ ಕಂಟಕ ಜಾಸ್ತಿ ಇರೋದ್ರಿಂದ ವ್ರತ ಕೂಡ ಉಗ್ರವಾಗಿ ಮಾಡ್ಬೇಕಾಗತ್ತಮ್ಮ. ಅಂದ್ರೆ ಸಾವಿತ್ರಿ ವ್ರತ ನಿಲ್ಲಿಸದೆ ದೇವಸ್ಥಾನಕ್ಕೆ ಹೋಗಿ ಮೊಣಕಾಲು ಊರಿ ಕೈಯಲ್ಲಿ ದೀಪ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರಿಬೇಕಮ್ಮ. ಯಾವುದೇ ಕಾರಣಕ್ಕೂ ಪ್ರದಕ್ಷಿಣೆನೂ ನಿಲ್ಬಾರದು, ಕೈಯಲ್ಲಿರೋ ದೀಪನೂ ಆರಬಾರದು. ಇಡೀ ದಿನ ನಿಮ್ ಸೊಸೆ ಉಪವಾಸ ಇದ್ದು ಚಂದ್ರೋದಯದ ಕಾಲದಲ್ಲಿ ಗಂಡನ ಕೈಯಿಂದ ಸಿಹಿನ ತಿನ್ನಿಸ್ಕೋಬೇಕಮ್ಮ. ಇದ್ರ ಮೂಲಕ ವ್ರತನ ಸಮಾಪ್ತಿ ಮಾಡ್ಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನಿಮ್ ಮಗ ನಿಮ್ ಮನೆಯವ್ರ ಕಂಟಕ ತಪ್ಪುತ್ತಮ್ಮ. ನಾನು ಹೇಳಿರೋ ಈ ವ್ರತದ ವಿಧಾನದಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ವ್ರತ ಫಲಿಸೋದಿಲ್ಲ. ಆಯ್ತಪ್ಪ, ನೀವು ಹೇಳಿರೋ ವ್ರತನ ಶ್ರದ್ಧೆಯಿಂದ ಮಾಡಕ್ ಹೇಳ್ತೀನಿ. ನೀವು ಬಂದಿದ್ದು ತುಂಬಾ ಉಪಕಾರ ಆಯ್ತು. ನಾಳೆನೆ ಮಾಡಿಮ್ಮ. ನಾಳೆ ದಿನ ತುಂಬಾ ಚೆನ್ನಾಗಿದೆ. ನಾಳೆ ವ್ರತ ಮಾಡೋದ್ರಿಂದ ವ್ರತದ ಫಲ ದುಪ್ಪಟ್ಟಾಗತ್ತೆ. ಓ ಹೌದಾ? ಸರಿ, ಹಾಗೆ ಆಗಲಿ. ಸರಿಮ್ಮ, ನಾನೇನು ಬರ್ತೀನಿ. ಹೇಳುಲಿಲ್ಲ, ಅಭಿ ಅಂದ್ರೆ ಪ್ರೀತಿ ತಾನೆ? ಅಭಿ, ನಿಜ ಹೇಳಿ, ಲೀಲಾಗೆ ನಿಮ್ ಕಂಡ್ರೆ ಪ್ರೀತಿ ಇಲ್ವಾ? ಅಂದ್ರ ಅದು ಅಕ್ಕ, ನೀವ್ ಏನ್ ಹೇಳ್ತಿದ್ದೀರಾ? ಸುಳ್ಳು ಹೇಳ್ಬೇಡ ಲೀಲಾ, ನನ್ಗೆಲ್ಲ ಗೊತ್ತು. ಇವ್ರಂದ್ರೆ ನಿನ್ನೊಬ್ಳಿಗೆ ಅಲ್ಲ, ಈ ಮನೇಲಿ ಕೆಲಸ ಮಾಡೋ ಎಲ್ರಿಗೂ ಪ್ರೀತಿ. ಹೌಸ್ ಕೀಪಿಂಗಿಂದ ಹಿಡಿದು ಸೆಕ್ಯೂರಿಟಿವರೆಗೂ ಇವ್ರಂದ್ರೆ ಎಲ್ರಿಗೂ ಪ್ರೀತಿ. ಇವ್ರಿಗೇನಾದ್ರೂ ಆದ್ರೆ ಯಾರೂ ತಡ್ಕೊಳಲ್ಲ. ಹೌದು ತಾನೆ? ಹೌದು ಅಕ್ಕ, ನೀವ್ ಹೇಳ್ತಿರೋದು ಕರೆಕ್ಟು. ನೀನ್ ಯೋಚನೆ ಮಾಡ್ಬೇಡ, ಇವ್ರ ಜೊತೆ ನಾನಿರ್ತೀನಿ. ಇವ್ರಿಗಾಗಿರೋದು ಚಿಕ್ಕ ಗಾಯ ಅಂತ ಯಾರು ಏನೇ ಹೇಳಿದ್ರು ಅದಕ್ಕೆ ಕಾರಣ ಆದವಳು ನಾನು. ಆ ಚಿಕ್ಕ ಗಾಯ ವಾಸಿ ಆಗೋವರೆಗೂ ನಾನು ಇವ್ರ ಜೊತೆ ಇದ್ದು ನೋಡ್ಕೋತೀನಿ. ಹೌದು ಅಕ್ಕ, ನೀವೇ ಇರ್ಬೇಕು. ನೀವ್ ಮಾತ್ರ ಇರ್ಬೇಕು. ನೀವು ಒಬ್ರೇ ಇರ್ಬೇಕು. ಸರಿ, ನೀನ್ ಆರಾಮಾಗಿರು, ನಾನು ನೋಡ್ಕೋತೀನಿ. ಆಯ್ತಾ? ಸರಿ ಅಕ್ಕ, ಬರ್ತೀನಿ. ಲೀಲಾ, ನಾನು ಹುಷಾರಾಗಿದ್ದೀನಿ. ಡೋಂಟ್ ವರಿ. ಅಂತರ ಅಕ್ಕಂಗೆ ವ್ರತ ಮಾಡಕ್ ನಾನ್ ಬಿಡಲ್ಲ. ಯಾಕೆ ಏನು ಅಂತ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ನಿಮಗೆ ಹೇಳೋ ಅವಶ್ಯಕತೆ ನನ್ಗಿಲ್ಲ. ನನಗ್ ಬೇಕಿರೋದು ಸ್ಥಾನ ಅಲ್ಲ. ಸ್ಥಾನಕ್ಕೋಸ್ಕರ ಯಾರು ವ್ರತ ಮಾಡಲ್ಲ. ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡೋ ಸೇವೆ. ಇದ್ರಲ್ಲೂ ನಿಮ್ ಹುಡುಕ್ ಬುದ್ಧಿ ತೋರಿಸ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ?
ಅದೇನೇ ಆದ್ರೂ ನನ್ನ ಗಂಡಂಗೆ ಒಳ್ಳೇದಾಗ್ಲಿ, ಅವ್ರ ಕಂಟಕದಿಂದ ಪಾರಾಗ್ಲಿ ಅಂತ ನಾನೇ ಈ ವ್ರತ ಮಾಡ್ತೀನಿ. ಇದನ್ ಮೀರಿ ಹೇಳಕ್ಕೆ ನನ್ನ ಹತ್ರ ಮಾತಿಲ್ಲ. ಬರ್ತೀನಿ. ಅದೇನೇ ಆಗ್ಲಿ, ವ್ರತ ಮಾಡಿದ್ರೆ ಅಂತರಾತ್ತೆನೆ ಮಾಡ್ಬೇಕು. ಅವ್ರು ಮಾಡದೇ ಇರೋ ಈ ವ್ರತನ ಬೇರೆ ಯಾರು ಮಾಡಕ್ಕೂ ನಾನು ಬಿಡಲ್ಲ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸುಮ್ಮನೆ ಕೆದಕ್ತಾ ಹೋದ್ರೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಲೀಲಾನೇ ಈ ವ್ರತ ಮಾಡೋದು ಅಂತ ನಾನ್ ನಿರ್ಧಾರ ಮಾಡಿದ್ದೀನಿ. ಇದನ್ ಬದಲಾಯಿಸಲ್ಲ. ಅಜ್ಜಿ ಸಾಕು, ಹೋಗಿ ಇಲ್ಲಿಂದ. ನಂತರ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೆ ಅಂತ ಕೇಳ್ಬೋದಾ? ನೋ, ಕೇಳಬಾರ್ದು. ಯಾಕೆ? ನನ್ನ ಇಷ್ಟ ಬಂದಾಗ ನಾನು ನಡ್ಕೋತಾ ಇದ್ದೀನಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಡೆಫಿನೆಟ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀನು ಇಷ್ಟಪಟ್ಟು ಮಾಡ್ತೀಯ ಅಂದರೆ ಐ ಆಲ್ವೇಸ್ ಲವ್ ಇಟ್. ಹಾಗಾದ್ರೆ ನೆಮ್ಮದಿಯಿಂದ ಕಾಫಿ ಕುಡೀರಿ. ಅಂತರ ನಿನಗೆ ನೆನಪಿರಲಿ ಇಲ್ಲದೆ ಇರಲಿ, ಅದು ಹೇಗೆ ಎಷ್ಟು ಪರ್ಫೆಕ್ಟಾಗಿ ಕಾಫಿ ಮಿಕ್ಸ್ ಮಾಡ್ತೀಯ? ನೆನಪಿಲ್ಲ ಅಂದ ಮಾತ್ರಕ್ಕೆ ಸಂಬಂಧ ಹಾಳಾಗುತ್ತಾ ಬಿ? ಆ ಲೀಲಾ ವಿಲ 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 ಅಂತ ಒದ್ದಾಡೋದನ್ನ ನೋಡ್ತಿದ್ರೆ ನನಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗತ್ತಕ್ಕ. ಏನೋ ಒಂಥರ ಕಿಕ್ಕು. ಸರು, ಹೀಗೆ ಮಾಡಿ ಮಾಡಿನೇ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತೀಯ. ಹುಡುಗಾಟ ಆಡ್ಬೇಡ, ಅದನ್ನ ಬಜೆಟ್ಕೋ. ಸಾರಿ ಅಕ್ಕ. ಅಜ್ಜಿ, ಏನ್ ಮಾಡೋದು ಇವಾಗ? ಇದಕ್ಕೆ ಯಾರಾದ್ರೂ ಟೆನ್ಷನ್ ಮಾಡ್ಕೋತಾರ? ಒಂದ್ 2 ನಿಮಿಷ ಟೈಮ್ ಕೊಡಿ. ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ, ಹಿಂಗ್ ಹೋಗಿ ಹಂಗ್ ಬಂದು ಒಂದಲ್ಲ 2 ಉಂಡೆ ನೂಲ್ ತಗೊಂಡ್ ಬರ್ತೀನಿ. ಏ ದಡ್ಡ, ಅದೆಲ್ಲ ಅಂಗಡಿಲ್ ತರೋ ಅಂತದಲ್ವೋ? ಹಾಗೆ ಸಿಕ್ಕಿದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಾಗಿತ್ತು? ವ್ರತ ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಅದನ್ನ ತಂದು ಅದಕ್ಕೆ ಅರಿಶಿನ ಹಚ್ಚಿ ಮನೇಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇಲ್ಲಿಗೆ ತಂದಿರ್ತೀವಿ. ಈಗ ಅದೇ ಕಾಣ್ತಿಲ್ಲ ಅಂತಂದ್ರೆ ವ್ರತ ಹೇಗ್ ನೆರವೇರುತ್ತೋ? ಮೇಡಮ್, ಹುಡುಗಿರಿಂದ 3 ಹೊತ್ತು ಸುತ್ತೋನ್ಗೆ ಈ ವ್ರತದ ಬಗ್ಗೆ ಏನ್ ಗೊತ್ತಿರುತ್ತೆ? ರೂಪಾ, ನಿನ್ ಮಾತನ್ನ ವಾಪಸ್ ತಗೋ. ನಾನು ಹುಡುಗಿಯಿಂದ ಸುತ್ತೋನು, ಹುಡುಗಿರಿಂದ ಅಲ್ಲ. ನೀವ್ ಸ್ವಲ್ಪ ಸುಮ್ಮನಿರ್ತೀರಾ? ಅಜ್ಜಿ, ವ್ರತ ಮಾಡ್ಬೇಕು ಅಂತಾನೆ ಬಂದಿರೋದು. ಏನ್ ಮಾಡೋದು? ವ್ರತ ಮಾಡಕ್ ಆಗಲ್ವಾ? ಸಾಧ್ಯನೇ ಇಲ್ಲ ಲೀಲಾ. ವ್ರತ ಮಾಡಿ ಮನೆ ಜನರ ಕಣ್ಣಿಗೆ ಮಂಕ್ ಬೂದಿ ಎರಚಿ ಮನೆ ಯಜಮಾನಿ ಆಗ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಕೆಲ್ಸ ಏನಿದ್ರು ಮನೆ ಕಸ ಗುಡ್ಸೋದಷ್ಟೇ ವಿನಃ ಮನೆ ಯಜಮಾನಿ ಪಟ್ಟ ಯಾವತ್ತಿದ್ರು ಅಂತರ ಅತ್ತೆಗೆ. ಎಲ್ಲ ಸರಿ ಆಗ್ತಿದೆ ಅನ್ನೋ ಟೈಮಲ್ಲಿ ಏನೋ ಒಂದ್ ತಿರ್ಬಿಟ್ಟಿರ್ತೀಯಲ್ಲ ಭಗವಂತ. ವ್ರತ ಸರಿಯಾಗಿ ನೆರವೇರ್ದಿದ್ರೆ ನನ್ ಮಗನ್ಗೆ ಏನ್ ಕಾದಿದ್ಯೋ ಏನೋ, ಭಯ ಆಗ್ತಾ ಇದೆ. ಹಾಗಂತ ಲೀಲಾ ನನ್ನ ಹತ್ರ ಯಾವಾಗ್ಲೂ ಹೇಳ್ತಿರ್ತಾಳೆ. ಅದನ್ನ ಈಗ ನಿಮ್ಮ ಹತ್ರ ಹೇಳ್ದೆ ಅಷ್ಟೇ. ತುಂಬಾ ಒಳ್ಳೆ ಮಾತು ಹೇಳಿದ ಲೀಲಾ. ಹೌದು,
ಮನೇಲೇನು ಯಾರಿಗೂ ಸೌಂಡೇ ಕೇಳಿಸ್ತಾ ಇಲ್ಲ, ಇಲ್ವ ಯಾರು? ಎಲ್ಲರೂ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪೂಜೆನಾ? ಏನು ಪೂಜೆ? ನನಗೂ ಸರಿಯಾಗಿ ಗೊತ್ತಿಲ್ಲ ಅಭಿ. ಮನೆಗೆ ಒಳ್ಳೇದಾಗಬೇಕು ಅಂತ ಇರಬೇಕು. ಅದಕ್ಕೆ ಲೀಲಾನೇ ಲೀಡರು. ಎಲ್ರೂ ಗಡಿಬಿಡಿಲಿ ಕರ್ಕೊಂಡು ಹೋದ್ಲು.